ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಡೆದಾಡುವ ಕಾಮನ ಉಸಿರಾಡುವ ಗೊಂಬೆಯು ಭದ್ರಾವತಿಲಿ ನನ್ನ ತಂಗಿ ಫ್ರೆಂಡ್ ಕಾಲೇಜ್ ಡೇ ಇತ್ತು. ಸೊ ಅದಕ್ಕೋಸ್ಕರ ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ಬೋದು ಕಾಲೇಜ್ ಡೇ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PU ತನಕ ಇದೆ. ಅದು ಸೇಮ್ ನಾನು ಓದಿದ ಕಾಲೇಜ್ ಆದಿಚುಂಚನಗಿರಿ ಮಠದ ಕಾಲೇಜ್. ಸೊ ಅದೇ ದಿನ ಭದ್ರಾವತಿ ಉತ್ಸವ ಕೂಡ ಇತ್ತು. ಸೊ ಕಾಲೇಜ್ ಡೇನೆಲ್ಲ ಮುಗಿಸ್ಕೊಂಡು ಜಾಸ್ತಿ ಹೊತ್ತೇನಿರಲಿಲ್ಲ, ಅಲ್ಲಿ ಮುಗಿಸ್ಕೊಂಡು ಭದ್ರಾವತಿ ಉತ್ಸವ ನೋಡೋಣ ಅಂತ ಬಂದ್ವಿ. ಇದಂತೂ ಎಷ್ಟು ಯೂಜ್ ಕ್ರೌಡ್ ಇತ್ತು ಅಂದರೆ ನಿಜವಾಗ್ಲೂ ಆ ಗ್ರೌಂಡಲ್ಲಿ ಆ ಸ್ಟೇಡಿಯಂ ಇತ್ತು ಅಲ್ಲ, ಆ ಸ್ಟೇಡಿಯಮಲ್ಲೂ ಇನ್ನೊಂದು ಯಾವುದೋ ಚಿಕ್ಕ ಸ್ಕೂಲ್ ಡೇ ನಡೀತಾ ಇತ್ತು. ಅದಕ್ಕೆ ಅಷ್ಟು ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಂಡ್ ಹಾಗೆ ರೌಂಡ್ ಹಾಕ್ಬಿಟ್ಟು ಏನೇನು ತಿನ್ನೋಕ್ಕಿದೆ ಅಂತ ನೋಡ್ತಾ ಇದ್ವಿ. ನಿಜ ಹೇಳ್ತೀನಿ, ಈ ಥರ ಎಕ್ಸಿಬಿಷನಲ್ಲೆಲ್ಲ ವಡಾ ಪಾವ್ ಮತ್ತು ಪಾವ್ ಬಜ್ಜಿ ತಿನ್ನಲೇಬಾರ್ದು. ಎಷ್ಟು ವರ್ಸ್ಟಾಗಿತ್ತು ಅಂದರೆ, ಇನ್ನು ಬೇರೆದೆಲ್ಲ ಓಕೆ ಇದು ಏನು ನಿಪ್ಪಟ್ಟು ಮಸಾಲ, ಫ್ರೂಟ್ ಸಲಾಡ್ ಅದೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಏನೂ ಆಡೋಕ್ಕೆ ಆಗಿಲ್ಲ, ಯಾಕಂದರೆ ಎಲ್ಲ 100 ರೂಪೀಸ್ ಮಾಡಿದ್ದಾರೆ. ಏನೇ ತಿಂತೀನಿ ಅಂದರೂ 80 ರೂಪೀಸ್, ಇಲ್ಲಾಂದರೆ ಏನೇ ಆಡ್ತೀನಿ ಅಂದರೆ 100 ರೂಪೀಸ್ ಆಗಿತ್ತು. ಸೊ ಈ ಕಾರ್ಟಲ್ಲಿ 29 ರೂಪೀಸಿಂದ ಮೆನ್ಯೂ ಇತ್ತು. ನಾವೇನು ತೊಗೊಂಡ್ವಿ, ಬ್ರೌನಿ ಬೈಟ್ ಅಂತ ತೊಗೊಂಡ್ವಿ, 49 ರೂಪೀಸ್. ಅದು 49 ರೂಪೀಸ್ಗೆ ವರ್ತಿತ್ತು. ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಮೆನು ಕೊಡಿ. ತಿನ್ಕೊಂಡು ಹೊರಟ್ವಿ ನಾವು, ಯಾಕಂದರೆ 9:15 ಆಗಿತ್ತು. ಟೈಮ್ ಆದರೆ ಬಸ್ ಸಿಗಲ್ಲ ಅಂತ ಹೊರಟ್ವಿ. ಅಗೇನ್ ಹೋಗ್ತಾನೂ ಸೀಟಿಲ್ಲ, ಬರ್ತಾನೂ ಸೀಟಿಲ್ಲ. ಫ್ರಸ್ಟ್ರೇಷನ್ ಲೆವೆಲ್ ಎಲ್ಲಿಗೆ ಹೋಗಿತ್ತು ಅಂದರೆ, ಬಿಡಿ ಹೋಗಲಿ, ಏನೂ ಮಾಡೋಕ್ಕಾಗಲ್ಲ. ಸೀಟಿಲ್ಲ ಅಂದರೆ ಏನು ಸಿದ್ದರಾಮಯ್ಯಂಗೆ ಹೋಗಿ ಹೇಳೋಕ್ಕಾಗತ್ತಾ? ಓಕೆ, ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ, ಪುಟಾಣಿ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.